ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಂಜಾವೂರಿನ ಮಹಾರಾಜಸಭೆಯಲ್ಲಿ ಸಕಲ ಕಲಾ ಪಾರಂಗತ ಎಂಬ ಬಿರುದು ಪಡೆದ ಪರಿಮಳಾಚಾರ್ಯರು ತಮ್ಮ ಗುರು ಶ್ರೀ ಸುಧೀಂದ್ರ ತೀರ್ಥರೊಂದಿಗೆ ಮತ್ತೆ ಆಶ್ರಮಕ್ಕೆ ಮರಳಿದರು. ಆಶ್ರಮದ ವಾತಾವರಣದಲ್ಲಿ ಶಾಂತಿ, ಗೌರವ ಹಾಗೂ ಸಂತೋಷ ತುಂಬಿತ್ತು. ಅಲ್ಲಿ ಪರಿಮಳಾಚಾರ್ಯರ ಅಣ್ಣ ಗುರುರಾಜರು ಮತ್ತು ಅವರ ಪತ್ನಿ ಗುರುವಿನ ಆಗಮನಕ್ಕಾಗಿ ಕಾಯುತ್ತಿದ್ದರು. ಗುರುವಿಗೆ ನಮಸ್ಕರಿಸಿ ಗುರುರಾಜರು ಸಂತೋಷದಿಂದ ಹೀಗೆ ಹೇಳಿದರು: ಗುರುಗಳೇ, ನನ್ನ ತಮ್ಮನನ್ನು ಇಷ್ಟು ಮಹಾನ್ ಪಂಡಿತರನ್ನಾಗಿ ಮಾಡಿದ ನಿಮ್ಮ ಕೃಪೆಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಗುರುವಿನ ಕೃಪೆಯೇ ಶಿಷ್ಯನ ಜೀವನದಲ್ಲಿ ವಿದ್ಯೆಯ ಬೆಳಕಾಗುತ್ತದೆ. ಸ್ವಲ್ಪ ಸಂಕೋಚದಿಂದ ಗುರುರಾಜರು ಮತ್ತೊಂದು ವಿನಂತಿಯನ್ನು ಹೇಳಲು ಮುಂದಾದರು. ಆದರೆ ಅವರ ಮಾತು ಪ್ರಾರಂಭಿಸುವ ಮುನ್ನವೇ ಗುರುಗಳು ಮಂದಸ್ಮಿತ ಮಾಡಿದರು. ಗುರುರಾಜ, ನೀನು ಕೇಳಬೇಕೆಂದಿರುವುದು ನನಗೆ ಗೊತ್ತು. ಪರಿಮಳಾಚಾರ್ಯರ ವಿವಾಹದ ವಿಷಯವೇ ಅಲ್ಲವೇ? ಗುರುವಿನ ಈ ಮಾತು ಕೇಳಿ ಗುರುರಾಜರು ಕ್ಷಣಕಾಲ ಮೌನರಾದರು. ಗುರುಗಳು ಆಶೀರ್ವಾದದ ಹಸ್ತವನ್ನು ಎತ್ತಿ ಹೇಳಿದರು: ಈ ಮಹಾಪಂಡಿತನಿಗೆ ಸೌಂದರ್ಯವತಿಯು, ಸೌಭಾಗ್ಯವತಿಯು ಹಾಗೂ ಸರಸ್ವತಿಯಂಥ ಧರ್ಮಪತ್ನಿ ದೊರೆಯಲಿ ಎಂದು. ಅದನ್ನು ಕೇಳಿ ಗುರುರಾಜರು ಆಶ್ಚರ್ಯದಿಂದ ನಿಂತರು. ಯಾಕೆಂದರೆ ಅವರು ಹುಡುಕಿದ ವಧುವಿನ ಹೆಸರು ಸರಸ್ವತಿಯೇ ಆಗಿತ್ತು. ಶ್ರೀ ಸುಧೀಂದ್ರ ತೀರ್ಥರು ಹೇಳಿದರು: ಪರಿಮಳಾಚಾರ್ಯ, ಅಣ್ಣನ ಮಾತು ಗುರು ಮಾತಿನಂತೆಯೇ. ಅವನ ಇಚ್ಛೆಯನ್ನು ಪಾಲಿಸು. ಗುರುವಿನ ಆದೇಶವೇ ಧರ್ಮ ಎಂದು ತಿಳಿದ ಪರಿಮಳಾಚಾರ್ಯರು ಭಕ್ತಿಯಿಂದ ತಲೆಬಾಗಿದರು. ಮಾತಿಲ್ಲ, ಆದರೆ ಕಣ್ಣುಗಳಲ್ಲಿ ಒಪ್ಪಿಗೆ ಇತ್ತು. ಅದು ಕೇವಲ ಒಂದು ವಿವಾಹದ ನಿರ್ಧಾರವಲ್ಲ, ಭವಿಷ್ಯದಲ್ಲಿ ಲೋಕವನ್ನು ಆಶೀರ್ವದಿಸುವ ಶ್ರೀ ರಾಘವೇಂದ್ರ ಮಹಿಮೆಯ ಹೊಸ ಅಧ್ಯಾಯದ ಆರಂಭವಾಗಿತ್ತು.